ನಮಸ್ಕಾರ ಸ್ನೇಹಿತರೆ, ಕುಂಭರಾಶಿಯವರ ಅಕ್ವೇರಿಯಸ್ ಪಾಲಿಗೆ ಈ ಮೇ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶನಿದೇವರ ವಿಶೇಷ ಶಶ ಮಹಾಪುರುಷ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಅಧಿಕಾರ, ಗೌರವ ಮತ್ತು ಪ್ರಭಾವ ಹೆಚ್ಚಾಗುವ ಒಂದು ಅದ್ಭುತ ಕಾಲಾವಕಾಶ ಸೃಷ್ಟಿಯಾಗ್ತಾ ಇದೆ. ಹೌದು, ದೀರ್ಘಕಾಲದಿಂದ ಅಂದರೆ 5 ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ನಿಮ್ಮ ಮದುವೆ ಮಾತುಕತೆಗಳಲ್ಲಿದ್ದ ಗೊಂದಲ, ವಿಳಂಬ ಮತ್ತು ಅಡೆತಡೆಗಳಿಗೆ ಈ ತಿಂಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಹೇಗೆ ಶುಭ ಮುಕ್ತಾಯ ಸಿಗಲಿದೆ? ನಿಮ್ಮ ವೃತ್ತಿ ಬದುಕು, ಬ್ಲಾಗಿಂಗ್ ಹಾಗೂ ಹೊಸ ಯೋಜನೆಗಳಲ್ಲಿ ನಿಮ್ಮ ಕಿರಿಯ ಸಹೋದರನ ಬೆಂಬಲ ನಿಮಗೆ ಎಷ್ಟು ದೊಡ್ಡ ಶಕ್ತಿಯಾಗಲಿದೆ? ಗ್ರೋವು ಹೂಡಿಕೆಗಳು, ಫೇಸ್ಬುಕ್ ಮತ್ತು ಗೂಗಲ್ ಅಡ್ಸೆನ್ಸ್ನಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಗಳಿಂದ ಹರಿದುಬರಲಿರುವ ಮಲ್ಟಿಪಲ್ ಆದಾಯದ ಸಂಪೂರ್ಣ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡುವ ವಿಶೇಷ ಹನುಮದ್ ಆರಾಧನೆಯ ಸರಳ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. 1. ವೃತ್ತಿ ಜೀವನ ಮತ್ತು ಉದ್ಯೋಗದ ಅತ್ಯಂತ ಆಳವಾದ ವಿಶ್ಲೇಷಣೆ. ಸ್ಥಾನಮಾನ ಮತ್ತು ಶಶ ಮಹಾಪುರುಷ ಯೋಗದ ಪ್ರಭಾವ. ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರು ನಿಮ್ಮದೇ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಶಶ ಮಹಾಪುರುಷ ಯೋಗದ ಪೂರ್ಣ ಪ್ರಭಾವ ಈ ಅವಧಿಯಲ್ಲಿ ಕಂಡುಬರಲಿದೆ. ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ, ಜವಾಬ್ದಾರಿ ಮತ್ತು ಅಧಿಕಾರ ವ್ಯಾಪ್ತಿ ಗಣನೀಯವಾಗಿ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನಿಮಗಿರುವ ಗೌರವ ವೃದ್ಧಿಯಾಗಲಿದ್ದು, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ. ವೈದ್ಯಕೀಯ, ನರ್ಸಿಂಗ್, ಆಡಳಿತ, ಬ್ಯಾಂಕಿಂಗ್, ಸಂಶೋಧನೆ ಮತ್ತು ಐಟಿ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಅತ್ಯಂತ ಬಿಡುವಿಲ್ಲದ ಮತ್ತು ಮಹತ್ವದ ದಿನಚರಿ ಇರಲಿದೆ. ಹೊಸ ಯೋಜನೆ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಪ್ರಗತಿ. ನೀವು ಸ್ವಂತ ವ್ಯವಹಾರ, ವೆಬ್ಸೈಟ್, ಬ್ಲಾಗ್ ನಿರ್ವಹಣೆ, ವರ್ಡ್ ಪ್ರೆಸ್, ಬ್ಲಾಗರ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡುತ್ತಿದ್ದರೆ, ಈ ತಿಂಗಳು ಹೊಸ ಆಲೋಚನೆಗಳು ಭರ್ಜರಿ ಯಶಸ್ಸು ತರಲಿವೆ. ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಥವಾ ಗೂಗಲ್ ಆಡ್ಸೆನ್ಸ್ ಮಾನಿಟೈಸೇಷನ್ ಪ್ರಕ್ರಿಯೆಗಳಲ್ಲಿ ಇದ್ದ ತಾಂತ್ರಿಕ ದೋಷಗಳು ಹಾಗೂ ಗೂಗಲ್ ಸರ್ಚ್ ಕನ್ಸೋಲ್ ಇಂಡೆಕ್ಸಿಂಗ್ ಸಮಸ್ಯೆಗಳು ಹಿರಿಯರ ಅಥವಾ ಪರಿಣತರ ಸಲಹೆಯಿಂದ ಸುಲಭವಾಗಿ ಬಗೆಹರಿಯಲಿವೆ. ನಿಮ್ಮ ಕಂಟೆಂಟ್ಗೆ ಹೊಸ ವೀಕ್ಷಕರು, ವ್ಯೂಸ್ ಮತ್ತು ಫಾಲೋವರ್ಸ್ ಸಿಗಲಿದ್ದು, ಪ್ಲಾಟ್ಫಾರ್ಮ್ ಗಣನೀಯವಾಗಿ ಬೆಳೆಯಲಿದೆ. ಎಚ್ಚರಿಕೆ: ನಿಮ್ಮ ಕೆಲಸದ ವೇಗ ಮತ್ತು ಯಶಸ್ಸನ್ನು ಕಂಡು ಸಹೋದ್ಯೋಗಿಗಳಲ್ಲಿ ಅಥವಾ ಆಪ್ತವಲಯದಲ್ಲಿ ಸಣ್ಣಪುಟ್ಟ ಅಸೂಯೆ ಮೂಡಬಹುದು. ಕಚೇರಿಯಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಮುಖ್ಯ ಯೋಜನೆಗಳ ವಿವರಗಳನ್ನು ಅಥವಾ ಲಾಗಿನ್ ಐಡಿ, ಪಾಸ್ವರ್ಡ್ಗಳಂತಹ ಗೌಪ್ಯ ಮಾಹಿತಿಗಳನ್ನು ಸಂಪೂರ್ಣವಾಗಿ ಕೆಲಸ ಮುಗಿಯುವ ಮುನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. 2. ಆರ್ಥಿಕ ಮತ್ತು ಹಣಕಾಸು ವ್ಯವಹಾರದ ಆಳವಾದ ನೋಟ. ಆದಾಯದ ಹರಿವು. ಆರ್ಥಿಕವಾಗಿ ಇದು ಅತ್ಯಂತ ಸಕಾರಾತ್ಮಕ ಮತ್ತು ಲಾಭದಾಯಕ ತಿಂಗಳು. ನಿಮ್ಮ ನಿಯಮಿತ ಆದಾಯದ ಜೊತೆಗೆ ಡಿಜಿಟಲ್ ಮೂಲಗಳು, ಆನ್ಲೈನ್ ನೆಟ್ವರ್ಕ್ ಮತ್ತು ಸೈಡ್ ಬಿಸ್ನೆಸ್ಗಳಿಂದ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಸೃಷ್ಟಿಯಾಗಲಿದೆ. ದೀರ್ಘಕಾಲದಿಂದ ಬಾರದೇ ಇದ್ದ ಹಳೆಯ ಬಾಕಿ ಹಣಗಳು ಈ ತಿಂಗಳು ನಿಮ್ಮ ಕೈಸೇರಲಿವೆ. ಹೂಡಿಕೆ ಮತ್ತು ಷೇರು ಮಾರುಕಟ್ಟೆ. ಹಣಕಾಸಿನ ದೀರ್ಘಾವಧಿ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ. ನೀವು ಗ್ರೋವು ಅಥವಾ ಸ್ಟಾಕ್ಫಿನ್ನಂತಹ ಆಪ್ಗಳ ಮೂಲಕ ಶೇರ್ ಮಾರ್ಕೆಟ್ನಲ್ಲಿ ಸಕ್ರಿಯರಾಗಿದ್ದರೆ, ಇನ್ಫ್ರಾಸ್ಟ್ರಕ್ಚರ್, ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಅಥವಾ ಪವರ್ ಸೆಕ್ಟರ್ನ ದೀರ್ಘಾವಧಿ ಷೇರುಗಳು ನಿಮಗೆ ಉತ್ತಮ ಲಾಭವನ್ನು ನೀಡಲಿವೆ. ಆತುರದ ಇಂಟ್ರಾಡೇ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ನಿಂದ ದೂರವಿರಿ. ವೆಚ್ಚಗಳು. ಆದಾಯ ಚೆನ್ನಾಗಿದ್ದರೂ ನಿಮ್ಮ ಪ್ರೊಫೆಷನಲ್ ವರ್ಕ್ಸ್ಟೇಷನ್, ಲ್ಯಾಪ್ಟಾಪ್ ಅಪ್ಗ್ರೇಡ್, ಬ್ಯಾಟರಿ ಅಥವಾ ಡಿಸ್ಪ್ಲೇ ರಿಪೇರಿ, ಗ್ಯಾಜೆಟ್ಗಳ ಖರೀದಿ ಅಥವಾ ಮನೆಯ ಶುಭ ಸಮಾರಂಭಗಳ ಶಾಪಿಂಗ್ಗಾಗಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗಬಹುದು. ಆದರೂ ಆದಾಯದ ಮೂಲಗಳು ಗಟ್ಟಿಯಾಗಿರುವುದರಿಂದ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವುದು ಕಷ್ಟವಾಗುವುದಿಲ್ಲ. 3. ಪ್ರೀತಿ, ಮದುವೆ ಮತ್ತು ಕೌಟುಂಬಿಕ ಬಾಂಧವ್ಯ. ಮದುವೆ ಮಾತುಕತೆ ಮತ್ತು ವಿಳಂಬಕ್ಕೆ ಮುಕ್ತಿ. ಅವಿವಾಹಿತರಿಗೆ ಹಾಗೂ ದೀರ್ಘಕಾಲದ 5 ವರ್ಷಗಳಿಗಿಂತ ಹೆಚ್ಚು ಸಮಯದ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ತಿಂಗಳು ಅತ್ಯಂತ ಮಹತ್ವದ ತಿರುವು ಸಿಗಲಿದೆ. ಮದುವೆ ಯೋಜನೆಗಳಲ್ಲಿ ಇದುವರೆಗೆ ಇದ್ದ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ಮತ್ತು ವಿಳಂಬಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ನಿಮ್ಮ ತಂದೆಯ ಆಪ್ತ ಸ್ನೇಹಿತರ ಹಾಗೂ ಕೌಟುಂಬಿಕ ಹಿರಿಯರ ಸಕಾಲಿಕ ಮಧ್ಯಸ್ಥಿಕೆಯಿಂದಾಗಿ ಮದುವೆ ಮಾತುಕತೆಗಳು ಅಧಿಕೃತವಾಗಿ ಮುಂದುವರಿದು, ವಿವಾಹದ ದಿನಾಂಕಗಳು ಮುಂಬರುವ ಅಕ್ಟೋಬರ್ ಅಥವಾ ಮುಂದಿನ ಸೂಕ್ತ ತಿಂಗಳುಗಳಲ್ಲಿ ನಿಶ್ಚಯವಾಗುವ ಗಟ್ಟಿ ಯೋಗವಿದೆ. ಪಾರ್ಟ್ನರ್ ಕಡೆಯಿಂದ ಇದ್ದ ಹಿಂಜರಿಕೆಗಳು ದೂರವಾಗಲಿವೆ. ಸಹೋದರ ಮತ್ತು ಒಡಹುಟ್ಟಿದವರ ಬೆಂಬಲ. ಕೌಟುಂಬಿಕವಾಗಿ ನಿಮ್ಮ ಕಿರಿಯ ಸಹೋದರನಿಂದ ನಿಮಗೆ ಭರ್ಜರಿ ನೈತಿಕ ಮತ್ತು ಆರ್ಥಿಕ ಬೆಂಬಲ ಸಿಗಲಿದೆ. ಮನೆಯ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವಲ್ಲಿ ಹಾಗೂ ನಿಮ್ಮ ಕೆಲಸಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿಮಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ತಾಯಿಯ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದ್ದು, ಮನೆಯ ವಾತಾವರಣ ನೆಮ್ಮದಿಯಿಂದ ಮತ್ತು ಸಂತೋಷದಿಂದ ಕೂಡಿರಲಿದೆ. ಸಾಮಾಜಿಕ ನೆಟ್ವರ್ಕ್. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಗಣನೀಯವಾಗಿ ಹೆಚ್ಚಾಗಲಿದೆ.
ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವುದರಿಂದ ಹೊಸ ಪ್ರಭಾವಿ ಮತ್ತು ಕ್ರಿಯೇಟಿವ್ ರಂಗದ ಜನರ ಒಡನಾಟ ಸಿಗಲಿದೆ. 4. ಆರೋಗ್ಯ ಮತ್ತು ಜೀವನಶೈಲಿ. ಮಾನಸಿಕ ಸ್ಥಿತಿ. ಒಟ್ಟಾರೆಯಾಗಿ ಮಾನಸಿಕ ಸ್ಥಿತಿ ತುಂಬಾ ಉತ್ಸಾಹದಿಂದ ಮತ್ತು ಸಕಾರಾತ್ಮಕವಾಗಿ ಪಾಸಿಟಿವ್ ಇರಲಿದೆ. ಹೊಸ ಐಡಿಯಾಗಳು ನಿಮ್ಮ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸಲಿವೆ. ಆದರೂ ಬಿಡುವಿಲ್ಲದ ಕೆಲಸದ ಒತ್ತಡ ಮತ್ತು ಸತತವಾಗಿ ಸ್ಕ್ರೀನ್ ನೋಡುವುದರಿಂದ ರಾತ್ರಿ ವೇಳೆ ಸರಿಯಾದ ನಿದ್ದೆ ಇಲ್ಲದೆ ಕಣ್ಣಿನ ಆಯಾಸ ಮತ್ತು ಮಾನಸಿಕ ಸುಸ್ತು ಕಾಡಬಹುದು. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಸ್ಕ್ರೀನ್ ಟೈಮ್ ಕಡೆಗೆ ಸ್ವಲ್ಪ ನಿಗಾ ಇರಲಿ. ದೈಹಿಕ ಆರೋಗ್ಯ. ಆರೋಗ್ಯದಲ್ಲಿ ದೊಡ್ಡ ತೊಂದರೆಗಳಿಲ್ಲದಿದ್ದರೂ ಸತತವಾಗಿ ಕುಳಿತು ಕೆಲಸ ಮಾಡುವುದರಿಂದ ಬೆನ್ನು ನೋವು, ಕಾಲು ನೋವು ಅಥವಾ ದೇಹದಲ್ಲಿ ಉಷ್ಣಾಂಶ ಬಾಡಿ ಹೀಟ್ ಹೆಚ್ಚಾಗಬಹುದು. ಕರಾವಳಿ ಶೈಲಿಯ ಅತಿಯಾದ ಖಾರ ಹಾಗೂ ಮಸಾಲೆಯುಕ್ತ ಚಿಕನ್ ಸುಕ್ಕ ಅಥವಾ ಇನ್ಯಾವುದೇ ಮಸಾಲೆಯುಕ್ತ ಆಹಾರವನ್ನು ಸ್ವಲ್ಪ ನಿಯಂತ್ರಿಸಿ. ದಿನನಿತ್ಯ ಸಾಕಷ್ಟು ನೀರು, ಮಜ್ಜಿಗೆ ಅಥವಾ ಎಳನೀರು ಸೇವಿಸುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಶೇಷ ಪರಿಹಾರಗಳು ರೆಮಿಡೀಸ್. 1. ಹನುಮದ್ ಆರಾಧನೆ. ಶನಿ ದೋಷ ನಿವಾರಣೆಗೆ ಮತ್ತು ಮಾನಸಿಕ ಧೈರ್ಯಕ್ಕೆ ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದ ದಿನ ಹನುಮಾನ್ ಚಾಲೀಸಾ ಪಠಿಸುವುದು ಅತ್ಯಂತ ಶ್ರೇಷ್ಠ. 2. ಶನಿವಾರದ ದೀಪಾರಾಧನೆ. ಶನಿವಾರ ಸಂಜೆ ಆಂಜನೇಯ ಸ್ವಾಮಿ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು, ಎಳ್ಳಿನ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. 3. ಕಾರ್ಮಿಕರಿಗೆ ಸಹಾಯ. ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ಅಗತ್ಯವಿರುವ ಬಡ ಕಾರ್ಮಿಕರಿಗೆ ಸಣ್ಣ ಮಟ್ಟದ ಆಹಾರ ಅಥವಾ ಆರ್ಥಿಕ ಸಹಾಯ ಮಾಡುವುದು ಶನಿದೇವರ ಸಂಪೂರ್ಣ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ಕುಂಭರಾಶಿಯವರಿಗೆ ಈ ತಿಂಗಳು ಕಠಿಣ ಶ್ರಮದಿಂದ ಮಹತ್ವದ ಯಶಸ್ಸು, ಆರ್ಥಿಕ ಪ್ರಗತಿ ಮತ್ತು ಕೌಟುಂಬಿಕ ಸಂತೋಷವನ್ನು ತಂದುಕೊಡುವ ಸುಂದರ ಕಾಲವಾಗಿದೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.